ಇವತ್ತು ನಮ್ಮ ಬೆಂಗಳೂರಿನ ಎಲ್ಲ ಜಿಲ್ಲಾ ಕಾಂಗ್ರೆಸ್ ಸಮಿತಿಗಳು ಇವತ್ತು ಪ್ರತಿಭಟನೆ ಇಟ್ಕೊಂಡಿದ್ದಾರೆ. ನಮ್ಮ ಅನೇಕ ಮುಖಂಡರು ಈ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿದ್ದಾರೆ. ಪ್ರತಿಭಟನೆಯ ಉದ್ದೇಶ ಏನು ಅಂದರೆ, ಕೇಂದ್ರ ಸರ್ಕಾರ ಈ ಬಜೆಟ್ನಲ್ಲಿ ನಮ್ಮ ರಾಜ್ಯಕ್ಕೆ ಅನ್ಯಾಯ ಮಾಡಿದೆ. ಸತತವಾಗಿ 10 ವರ್ಷದ ಬಿಜೆಪಿ ಸರ್ಕಾರ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ ಕರ್ನಾಟಕ ರಾಜ್ಯಕ್ಕೆ ನಮ್ಮ ಸರ್ಕಾರ ಇದ್ದಾಗಲೂ ಅನ್ಯಾಯ ಮಾಡಿದೆ. ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗಲೂ ಅನ್ಯಾಯ ಮಾಡ್ತಾ ಇತ್ತು. ಈ ಅನ್ಯಾಯವನ್ನ ಮುಂದುವರಿಸ್ತಾ ಇದೆ. ಕರ್ನಾಟಕದಿಂದ ಹೋದ ಎಲೆಕ್ಷನ್ನಲ್ಲಿ 25 ಜನ ಗೆದ್ರು ಬಿಜೆಪಿಯವರು. ಈ ಸಲ ಜೆಡಿಎಸ್ ಬಿಜೆಪಿ 19 ಜನ ಗೆದ್ರು. ಆ ಕೃತಜ್ಞತೆಗಾದ್ರೂ ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ಹಣ ಬಿಡುಗಡೆ ಮಾಡಬೇಕಾಗಿತ್ತು. ಹಣ ಬಿಡುಗಡೆ ಮಾಡದೇ ಇರತಕ್ಕಂಥದ್ದು ತೀರಾ ದುರದೃಷ್ಟ. ಮತ್ತು ಆ ವಿತ್ತ ಸಚಿವೆ ಅಯ್ಯಮ್ಮ ನಮ್ಮ ರಾಜ್ಯದ ಪ್ರತಿನಿಧಿ. ಅವ್ರು ಯಾವುದೇ ರಾಜ್ಯವರು ಇರ್ಬೋದು, ಆದರೆ ನಮ್ಮ ರಾಜ್ಯದಿಂದ ಅವ್ರು ರಾಜ್ಯಸಭೆಗೆ ಹೋಗಿದ್ದಾರೆ. ಆ ಕೃತಜ್ಞತೆನೇ ಇಲ್ಲ ಅವರಿಗೆ. ಮತ್ತೆ ನಮ್ಮ ಎಂಪಿಗಳು 19 ಜನ ಗೆದ್ದೋಗಿದಾರಲ್ಲ, ಇವರು ಕೂಡ ಯಾರು ಕೂಡ ಮೋದಿಯವ್ರ ಮುಂದೆ ನಿಂತು ಮಾತಾಡುವಂತ ಶಕ್ತಿ ಕೂಡ ಇಲ್ಲ. ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದ್ರು ಕೂಡ ಕಣ್ಮುಚ್ಕೊಂಡು ಕೂತಿದ್ದಾರೆ. ಪಾರ್ಲಿಮೆಂಟ್ಗೆ ಹೋಗ್ತಾರೆ, ದೂರದಿಂದ ನಮ್ಮ ಮೋದಿಯವರೆಲ್ಲ ಕಾಣಿದ್ರೆ ಅವ್ರು ನಮಸ್ಕಾರ ಹಾಕ್ಬಿಟ್ಟು ಬರ್ತಾರೆ ಅಷ್ಟೇ. ಅಷ್ಟು ಬಿಟ್ರೆ ಇವರಿಂದ ಏನು ಆಗ್ತಾ ಇಲ್ಲ. ಸರ್, ಸಂಸತ್ತಲ್ಲಿ ಈಗ ವಾಲ್ಮೀಕಿ ಪ್ರಕರಣ, ಮೂಢ ಪ್ರಕರಣ ಇಟ್ಕೊಂಡು ಪ್ರತಿಭಟನೆ ಮಾಡ್ತಿದ್ದಾರೆ. ಮಾಡಲಿ, ಮೂಢ ಪ್ರಕರಣನೂ ಮಾಡಲಿ, ವಾಲ್ಮೀಕಿನೂ ಮಾಡಲಿ. ರಾಜ್ಯಕ್ಕೆ ಅನ್ಯಾಯ ಆಗಿದ್ರ ಬಗ್ಗೆ ಮಾತಾಡಬೇಕಾಗಿತ್ತಲ್ಲ. ಅವರು ಏನು ಬಾಯಿಗೇನು ಬ್ಲಾಸ್ಟ್ ಹಾಕೊಂಡಿದ್ದಾರೆ ಅವರು. 19 ಜನ ಗೆದ್ದೋದ್ರಲ್ಲ, ಏನಕ್ಕೆ ನೀವು ಅಲ್ಲಿ ಹೋಗ್ಬೇಕು ಪಾರ್ಲಿಮೆಂಟ್ಗೆ? ಮನೇಲಿರಿ, ರಾಜೀನಾಮೆ ಕೊಟ್ಬಿಟ್ಟು. ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ, ಅದು ಮಾತಾಡೋದು ಬಿಟ್ಬಿಟ್ಟು ಅದು ಇದು ಕೆಲಸಕ್ಕೆ ಬಾರೋದನ್ನ ಮಾತಾಡ್ತಿರೋದೆ ಅಲ್ಲಿ ದೆಹಲಿನಲ್ಲಿ ಹೋಗ್ಬಿಟ್ಟು. ರಾಜ್ಯದ ಜನತೆ ಇಂಥವ್ರನ್ನ ಆರಿಸಿ ಕಳಿಸಿದ್ದಕ್ಕೆ ಅವರೇ ತಲೆ ತಗ್ಗಿಸುವಂತಾಗಿದೆ ಇವತ್ತು. ಕುಮಾರಸ್ವಾಮಿ ಅವರು ಅತಿವೃಷ್ಟಿ ಪ್ರದೇಶಗಳಿಗೆ ಭೇಟಿ ಕೊಡ್ತಾರೆ, ಸರ್ಕಾರದವರು ತಡವಾಗಿ ಹೋಗ್ತಾರೆ. ಈಗ ಸರ್ಕಾರ ಏನು ಚೀಫ್ ಮಿನಿಸ್ಟರ್ ಹೋದ್ರೇನೆ ಸರ್ಕಾರ ಅಂತಲ್ಲ. ಜಿಲ್ಲಾ ಮಂತ್ರಿಗಳಿದ್ದಾರೆ, ಅಲ್ಲಿ ಜಿಲ್ಲಾಧಿಕಾರಿಗಳಿರ್ತಾರೆ, ಆಮೇಲೆ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಸೆಕ್ರೆಟರೀಸ್ ಇರ್ತಾರೆ, ಅವರೆಲ್ಲ ಹೋಗಿರ್ತಾರೆ. ಅಸೆಂಬ್ಲಿ ನಡೀತಾ ಇದ್ದಿದ್ದರಿಂದ ಒಂದಿನ ಲೇಟಾಗಿ ಹೋದ್ರಷ್ಟೇ. ಅವರು ಪ್ರಚಾರಕ್ಕೆ ಹೋಗ್ತಾರೆ. ಯಾರು? ಬಿಜೆಪಿಯವರು, ಬೇರೆ ಪಕ್ಷದವರು. ನಾವು ಕೆಲಸ ಮಾಡಕ್ ಹೋಗ್ತೀವಿ, ಅವರು ಪ್ರಚಾರ ಪೇರು ಶೋ ಮಾಡ್ಕೊಂಡ್ ಬರ್ತಾರೆ ಅಷ್ಟೇ. ನಾನಾಗಲ್ಲ, ವಿಪಕ್ಷದವ್ರು ಅಂತ ಹೇಳ್ತಿರೋದು. ನಾನು ಯಾರ ಹೆಸರು ಹೇಳೋದಿಲ್ಲ, ನಾನು ಹೆಸರು ಇಟ್ಟು ನಾನು ಮಾತಾಡೋದಿಲ್ಲ. ಬಿಜೆಪಿ ಪಕ್ಷ ಅವರೆಲ್ಲ ಅಷ್ಟೇ, ಪ್ರಚಾರ ಪೇರು ಅಷ್ಟೇ. ಹೆಚ್ಚಳ ಬಗ್ಗೆ ಏನಾದರೂ ಪ್ರಸ್ತಾವನೆ ಇದೆಯಾ ಸರ್? ತಕ್ಷಣಕ್ಕೆ ನನ್ನ ಮುಂದೆ ಏನು ಇಲ್ಲ. ಪ್ರಸ್ತಾವನೆ ಕಳಿಸಿದ್ದಾರೆ ಅಂತ ನಾನು ಇನ್ನೂ ನೋಡಿಲ್ಲ. ಕೇಂದ್ರ ಸರ್ಕಾರದವರು ಇಡಿ ಬಳಸ್ಕೊಂಡೆ ನೀವು ಸರ್ಕಾರನ ಉಳಿಸುವಂತ ಪ್ರಯತ್ನ ಆಗ್ತಿದೆ ಅನ್ಸುತ್ತಾ ಅಂತ. ಸರ್ಕಾರನ ಈಗ ಇಡಿ ಬಳಸ್ಕೊಂಡು, ಐಟಿ ಬಳಸ್ಕೊಂಡು, ಸಿಬಿಐ ಬಳಸ್ಕೊಂಡು ದೇಶದಲ್ಲಿ 10 ವರ್ಷದಿಂದ ಬಿಜೆಪಿ ಸರ್ಕಾರ, ವಿಪಕ್ಷಗಳ ಸರ್ಕಾರಗಳನ್ನ ಕೆಡುವುದೇ ಕೆಲಸ ಅವರಿಗೆ. ವಿಪಕ್ಷದಲ್ಲಿ ಇರ್ತಕ್ಕಂಥ ದೊಡ್ಡ ದೊಡ್ಡ ಮುಖಂಡರ ಮೇಲೆ ಭ್ರಷ್ಟಾಚಾರದ ಅಪಾದಿಗಳಿತ್ತಲ್ಲ, ಅವ್ರನ್ನೆಲ್ಲ ಅವ್ರ ಪಕ್ಷಕ್ಕೆ ಸೇರಿಸ್ಕೊಂಡು ವೈಟ್ ವಾಶ್ ಮಾಡೋದು ಇದ್ದಿದೆ. ವಾಷಿಂಗ್ ಮಿಷಿನ್ ಕ್ಲೀನ್ ಚಿಟ್, ಆ ವಾಷಿಂಗ್ ಮಿಷಿನ್ಗೆ ಹಾಕಿ ಕ್ಲೀನ್ ಚಿಟ್ ಕೊಟ್ಟು ಒಬ್ಬರನ್ನ ಆ ಭಾಗದಲ್ಲಿ ಮುಖ್ಯಮಂತ್ರಿ ಮಾಡ್ಕೊಂಡಿದ್ದಾರೆ, ವೆಸ್ಟ್ ಬೆಂಗಾಲ್ ಪಕ್ಕದಲ್ಲಿ. ಈ ಕಡೆ ಇನ್ನೊಬ್ಬರನ್ನ ಉಪಮುಖ್ಯಮಂತ್ರಿ ಮಾಡಿದ್ದಾರೆ ಮಹಾರಾಷ್ಟ್ರದಲ್ಲಿ. ಇನ್ನೊಬ್ರು ಅಲ್ಲೇ ನಮ್ಮ ಪಕ್ಷದೊಬ್ಬರು ಮಾಜಿ ಚೀಫ್ ಮಿನಿಸ್ಟರ್ ಇದ್ರು, ಅವರು ಎದುರಿಸಿ ಅವ್ರು ರಾಜ್ಯಸಭಾ ಸದಸ್ಯರು ಮಾಡ್ಕೊಂಡಿದ್ದಾರೆ. ಈ ರೀತಿ ಸುಮಾರು 300ಕ್ಕಿಂತಲೂ ಹೆಚ್ಚು ವಿಪಕ್ಷದ ಸದಸ್ಯರನ್ನ ಸೇರಿಸಿಕೊಂಡು ಅವರ ಪಕ್ಷ ಇವತ್ತೇನಾಗಿದೆ, ಭ್ರಷ್ಟಾಚಾರಿಗಳ ಪಕ್ಷ ಆಗಿದೆ. ಬಿಜೆಪಿ ಪಾದಯಾತ್ರೆ ಮಾಡ್ತಿರ್ತಾರಲ್ಲ ಸರ್, ಮಾಡ್ಲಿ ಬಿಡಿ. ಪಾದಯಾತ್ರೆ ಮಾಡಿದ್ರೆ ಏನು, ಅವ್ರಿಗೂ ಸ್ವಲ್ಪ ಆರೋಗ್ಯ ಚೆನ್ನಾಗುತ್ತೆ. ನಡೆದ್ರೆ ಆಮೇಲೆ ಅವರು ಅಷ್ಟು ನನಗೆ ಅವ್ರಿಗೇನೋ 100-120 ಕಿಲೋಮೀಟರ್ ನಡೆದ್ಬಿಡ್ಬೋದು. ನಮ್ಮ ತರ 300 ಕಿಲೋಮೀಟರ್ ಬಳ್ಳಾರಿ ನಡೆದ್ರಲ್ಲ, ಆ ತರ ಎಲ್ಲ ಆಗಲ್ಲ ಅವ್ರ ಕೈಯಲ್ಲಿ. ಆಮೇಲೆ ರಾಹುಲ್ ಗಾಂಧಿ ನಡೆದ್ರಲ್ಲ, 1000 ಕಿಲೋಮೀಟರ್ ನಡೆದಿದ್ದು. ಇವರೆಲ್ಲ ಇದು ಒಂಥರ ಈ ಟೆಸ್ಟ್ಯೂಡ್ ಬೇಬೀಸ್ ಅಂತಾರಲ್ಲ, ಟೆಸ್ಟ್ಯೂಡ್ ಬೇಬಿಗಳು, ಚಾಕ್ಲೇಟ್ ಹೀರೋಸ್ ಅಂತೇವಲ್ಲ, ಆ ತರ ಇವ್ರು ಗಟ್ಟಿಮುಟ್ಟಾಗಿಲ್ಲ. ಇವರು ಬಿಜೆಪಿ ಅಲ್ಲ, ಏನೋ ಕುಟ್ಕೊಂಡು ಹೋಗ್ಬೋದು.
ಆದ್ರೆ ನಮ್ಮ ತರ ಬಳ್ಳಾರಿಗೆಲ್ಲ ನಡೆಯೋದು, ರಾಹುಲ್ ಗಾಂಧಿ ಅವ್ರು ನಡೆದ್ರಲ್ಲ ಸಾವಿರಾರು ಕಿಲೋಮೀಟರ್, ಆ ತರ ಎಲ್ಲ ಇವ್ರ ಕೈಯಲ್ಲಿ ಆಗಲ್ಲ. ಟೆಸ್ಟ್ ಟ್ಯೂಬ್ ಬೇಬಿಗಳು, ಆಮೇಲೆ ಚಾಕ್ಲೇಟ್ ಹೀರೋಗಳು ಅಂತಾರಲ್ಲ, ಚಾಕ್ಲೇಟ್ ಹೀರೋಗಳು ಇವರು.